ಬಾಸು ಅದು ಹಾಗಲ್ಲ, ಬಿಡಿಸಿ ಎಲ್ಲ ಬಿಡಿಸಿ. ನೀವು ಮೊದಲು 3 ಎಳೆ ಮಾಡ್ಕೊಳ್ಳಿ. ಈಗ ಬಲಗಡೆ ಇರೋದನ್ನ ಈ ಕಡೆ ಎಡಗಡೆಗೆ ಹಾಕಿ. ಈಗ ಹಾಕಿ. ಇದನ್ನ ಮಧ್ಯಕ್ಕೆ ಹಾಕಿ. ಹಾಗಲ್ಲ ಬಾಸು, ಇದನ್ನ ಆ ಕಡೆನ ಈ ಕಡೆಗೆ ಹಾಕಿ. ಇದನ್ನ ಮಧ್ಯಕ್ಕೆ ಹಾಕಿ. ಗಟ್ಟಿಗೆ ಹಿಡ್ಕೊಳ್ಳಿ. ಹಾಂ. ಹಾ ನಮ್ಮ ಬಾಸ್ ಎಷ್ಟು ಚೆನ್ನಾಗಿ ಜಡೆ ಹಾಕ್ಬಿಟ್ರು. ಎಲ್ರು ಬನ್ನಿ ನೋಡಿ, ಬಾಸ್ ಎಷ್ಟು ಚೆನ್ನಾಗಿ ಜಡೆ ಹಾಕಿದ್ದಾರೆ. ಈ ಥರ ಸದ್ಗುಣ ಸಂಪನ್ನ ಮಗ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಬಾಸು, ಅಲ್ವಾ ಬಾಸು? ನೋಡು, ಏನೋ ಕಮೆಂಟ್ ಪಾಸ್ ಮಾಡ್ತಾ ಇದೆಯಲ್ಲ, ನೋಡು ಫೈನಲಿ ಜಡೆ ಹಾಕಿದ್ದೀನಿ, ಹೇಗಾಗಿದೆ ಅಂತ. ಅಪ್ಪ, ಪರ್ಫೆಕ್ಟ್ ಟೈಮಿಂಗು. ಈ ಹೂ ತಗೊಳ್ಳಿ, ನಿಮ್ಮ ಕೈಯಾರೆ ಅಮ್ಮಂಗೆ ಮುಡಿಸಿ. ಹಾಗಂತೀಯ? ಅಫ್ಕೋರ್ಸ್. ಶರತ್, ಹಾಗೆಲ್ಲ ನಿಮ್ಮ ಮನೆಗೆ ಇದೇ ಥರ ನಾನೇ ಮಲ್ಲಿಗೆ ಹೂ ತಂದು ಮುಡಿಸ್ತಾ ಇದ್ದೆ. ಅವಳು ಪ್ರತಿ ದಿವಸ ತಲೆ ತುಂಬ ಹೂ ಮುಡ್ಕೋತಾ ಇದ್ಲು. ಈಗ ಎಷ್ಟೋ ವರ್ಷಗಳ ನಂತರ ಮತ್ತೆ ಇವಳಿಗೆ ಹೂ ಮುಡಿಸೋ ಭಾಗ್ಯ ನನಗೆ ಸಿಕ್ಕಿದೆಯಪ್ಪ. ಶರತ್, ಇನ್ನೊಂದು ಮಾತು. ನೀನು ಮತ್ತು ಶಾನ್ವಿ ಇಬ್ಬರು ಚಿಕ್ಕವರಾಗಿದ್ದಾಗ ದಾಕ್ಷಾಯಿಣಿ ನಿಮ್ಮನ್ನ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ಲು. ಈಗ ಮಾಳವಿಕಾ ಒಂದು ಐಡಿಯಾ ಕೊಟ್ಟಿದ್ದಾಳೆ. ನೀವೆಲ್ಲ ಸೇರಿ ದಾಕ್ಷಾಯಿಣಿನ ಹೊರಗಡೆ ಎಲ್ಲಾದರೂ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ. ಆ ವಾತಾವರಣ ನೋಡಿ ಅವಳಿಗೆ ಹಳೆಯ ನೆನಪು ಮತ್ತೆ ವಾಪಸ್ ಬಂದರೂ ಬರಬಹುದು ಅಂತ. ಸೂಪರ್ ಐಡಿಯಾಪ್ಪ, ನನಗೋಕೆ. ಇನ್ನೇನಕ್ಕೆ ಕಾಯೋದು? ನಾಳೆ ಪಿಕ್ನಿಕ್ ಹೋಗೋಕ್ಕೆ ಊಟ ತಿಂಡಿ ಎಲ್ಲ ಏನೇನು ಬೇಕೋ ನಾನು ಬೆಳಗ್ಗೆ ಬೇಗ ಎದ್ದು ತಯಾರು ಮಾಡ್ಕೊಂಡ್ಬಿಡ್ತೀನಿ. ತುಂಬ ಥ್ಯಾಂಕ್ಸ್ ದುರ್ಗಾ. ಶರತ್, ಈಗಾಗಲೇ ತುಂಬ ಟೈಮ್ ಆಗಿದೆ. ದಾಕ್ಷಾಯಿಣಿಗೆ ನಿದ್ದೆ ಬರ್ತಿರ್ಬೋದು. ನಾನು ಇವಳನ್ನ ಹಿತ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಇಬ್ಬರು ಒಟ್ಟಿಗೆ ಮಲ್ಕೊಳ್ಳಿ. ಸರಿಪ್ಪ. ದಾಕ್ಷಾಯಿಣಿ, ನಿಧಾನ ಬಾ. ಬಾಸು, ಬೆಳಗ್ಗೆಗೆ ಏನೇನು ಬೇಕೋ ನಾನು ಹೋಗಿ ತಯಾರಿ ಮಾಡ್ಕೊಂಡ್ಬಿಡ್ತೀನಿ. ದುರ್ಗಾ, ಒಂದು ನಿಮಿಷ. ನಾನು ಹೂನ ಬರೀ ಅಮ್ಮಂಗೆ ಮಾತ್ರ ತಂದಿಲ್ಲ, ನಿನಗೂ ತೊಗೊಂಬಂದಿದ್ದೀನಿ. ಹೂ ತಂದಿದ್ದೀರಾ? ಈ ಸಲ ಆದರೂ ಹೂ ತಂದಿದ್ದೀರಾ ಅಥವಾ ಬರೀ ಕಡ್ಡಿ ತಗೊಬಂದು ಥ್ಯಾಂಕ್ಸ್ ಅಂತ ಹೇಳ್ತೀರಾ? ದುರ್ಗಾ, ಪದೇ ಪದೇ ಅದನ್ನ ಹೇಳಿ ಎಷ್ಟು ಸತಿ ಕಿಂಡಲ್ ಮಾಡ್ತೀಯಾ? ಈ ಸತಿ ದಾರನೂ ಇದೆ, ಹೂನೂ ಇದೆ. ಕೂತ್ಕೋ.
ಆಫೀಸಲ್ಲಿ ಎಲ್ಲರ ಮೇಲೆ ಗುರ್ರನ್ನೋ ಬಾಸು ಇಲ್ಲಿ ಇಷ್ಟೊಂದು ಮುತ್ತಾಗಿ ಮಲಗಿದ್ದಾರೆ. ಥೇಟ್ ಪುಟ್ ಮೇಡಮ್ ಥರ. ಛೇ ದುರ್ಗಾ, ನಿನಗೆ ಇತ್ತೀಚೆಗೆ ಸ್ವಲ್ಪ ಧೈರ್ಯ ಜಾಸ್ತಿನೇ ಆಗೋಗ್ಬಿಟ್ಟಿದೆ. ಅಲ್ಲ, ಬಾಸ್ ಜೊತೆ ಇಷ್ಟೊಂದು ಸಲಿಗೆಯಿಂದ ಇರ್ತಿದೆಯಲ್ಲ, ಅಕಸ್ಮಾತ್ ಅವ್ರು ಏನಾದರೂ ಎಚ್ಚರ ಆಗ್ಬಿಟ್ರೆ ನಿನ್ನ ಕತೆ ಏನು? ನಿನ್ನ ಮರ್ಯಾದೆ ಏನಾಗೋಗ್ಬೇಕು? ಸುಮ್ಮನೆ ಮಲ್ಕೋ.